ರಾಜಣ್ಣ ಅವರು ಅನೇಕ ಬಾರಿ ಫಿಲ್ಟರ್ಲೆಸ್ ಆಗಿ ಅನೇಕ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಅದರಲ್ಲಿ ಕೆಲವೊಂದು ವಾಸ್ತವಕ್ಕೆ ಹತ್ತಿರ ಅನ್ಸಿದ್ರು ಕೂಡ ಕೆಲವೊಂದಷ್ಟು ಸದ್ಯದ ಸಂದರ್ಭವನ್ನ ಗಮನಿಸಿ ಅವ್ರು ಕೊಟ್ಟಿರುವ ಹೇಳಿಕೆ ಆಗಿರೋದ್ರಿಂದ ಅದ್ರ ಒಳರ್ಥ ಏನಿರಬಹುದು, ಈ ರೀತಿಯ ಸಿಚುಯೇಷನ್ ಏನಾದರೂ ಪಕ್ಷದ ಒಳಗೆ ನಡೀತಾ ಇದ್ವು ಅದರ ಸೂಚನೆ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಮಾತನಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೂ ಕೂಡ ಅನೇಕ ಬಾರಿ ಸಾಕ್ಷ್ಯವಾಗಿದೆ ರಾಜಣ್ಣ ಅವರ ಹೇಳಿಕೆ. ಇನ್ನನೇಕ ಬಾರಿ ರಾಜಣ್ಣ ಅವರ ಹೇಳಿಕೆಯನ್ನ ಅವರದೇ ಪಕ್ಷದ ನಾಯಕರು ಅಲ್ಲಗಳೆದಿರೋದು, ಪಕ್ಷ ಅವರನ್ನು ಎಲ್ಲಿಟ್ಟಿದೆ ಅನ್ನೋದು ಗೊತ್ತಿದೆ, ಹಾಗಾಗಿ ಅವರ ವೈಯಕ್ತಿಕ ಹೇಳಿಕೆಗಳಿಗೆ ಜಾಸ್ತಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದೇ ನಾಯಕರ ಬಾಯಿಂದ ಹೊರಗೆ ಬಂದಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಈಗೇನು ಹೇಳಿದಾರಲ್ಲ, ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದ ನಂತರದಲ್ಲಿ ಬರುವ ಚುನಾವಣೆಯಲ್ಲಿ ಆ ಪಕ್ಷದ ಫಲಿತಾಂಶ ಏನು ಆಗಿರುತ್ತೆ ಅನ್ನೋದಕ್ಕೆ ಹಿಂದಿನ ಉದಾಹರಣೆಗಳನ್ನ ಕೊಟ್ಟು ಸಾಕ್ಷ್ಯಗಳನ್ನ ಕೊಟ್ಟು ಮಾತನಾಡಿರೋದು. ಹಾಗಾದ್ರೆ ನಿಜಾನ 2028ರ ಚುನಾವಣೆ ಹೊತ್ತಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿರುವುದರ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ನಿಜಕ್ಕೂ ಆಗತ್ತಾ ಅನ್ನೋ ಚರ್ಚೆಯನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಇದೇನು ಹೊಸ ವಿಷಯ ಅಲ್ಲ. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ್ರು ಈ ಟರ್ಮ್ನಲ್ಲಿ ಅವರನ್ನ ಬದಲಾಯಿಸಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಲಾಗತ್ತೆ ಅನ್ನೋ ಚರ್ಚೆ ಪ್ರಾರಂಭವಾಯಿತು. ಆ ದಿನದಿಂದಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಚರ್ಚೆ ಆಗಿದೆ. ಮಾಸ್ ಲೀಡರ್ ಕೆಳಗಿಳಿಸಿದ್ರೆ ಅದ್ರ ಪರಿಣಾಮ ಏನು ಅಂತ ಹೇಳಿ ಯಡಿಯೂರಪ್ಪನವರು ಉದಾಹರಣೆ ತಗೊಂಡೇ ಮಾತನಾಡಿದ್ದಾರೆ ಅನೇಕರು. ಆದ್ರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ರಾಜಣ್ಣ ಅನ್ನೋದಿದೆಯಲ್ಲ, ಬಹುಶಃ ಅದು ಇಂಪಾರ್ಟೆಂಟ್ ಆಗುತ್ತಾ? ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರ ಗೈರು, ಅದರ ಪ್ರತಿಫಲನ, ಈ ಟೈಮಿಂಗ್ ಅದು ಇಂಪಾರ್ಟೆಂಟ್ ಆಗುತ್ತಾ ಅಂತ ಹೇಳಿ. ಖಂಡಿತ ಸ್ಮಿತಾ, ಕೇವಲ ಸಚಿವ ಸಂಪುಟ ವಿಸ್ತರಣೆಯ ಕಾರ್ಯಕ್ರಮಕ್ಕೆ, ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಬರಲಿಲ್ಲ ಅನ್ನೋದಷ್ಟೇ ಅಲ್ಲ, ಅದಕ್ಕೂ ಮೊದಲು ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರು ಕೊಟ್ಟಿದ್ರು. ಏನಂತ? ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡೋದಾದರೆ ಅದೇ ಕಾರಣಕ್ಕಾಗಿ ಅದರ ಮುಂದುವರೆದ ಭಾಗವಾಗಿ ಕೆ.ಎನ್. ರಾಜಣ್ಣ ಅವರ ಹೇಳಿಕೆ ಬಂದಿದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಆದರೆ ಇಲ್ಲಿ ಎರಡು ಆಯಾಮ ಇದೆ ಸ್ಮಿತಾ. ಒಂದು, 1985ರಿಂದ ಈಚೆ ಇಲ್ಲಿಯವರೆಗೂ ಕರ್ನಾಟಕ ರಾಜಕಾರಣದಲ್ಲಿ ಏನಾಗಿದೆ ಅನ್ನೋದು ಒಂದು ಭಾಗ. ಇನ್ನೊಂದು ಆಯಾಮ ಏನಂದರೆ, ಈಗ ಕೆ.ಎನ್. ರಾಜಣ್ಣ ಹೇಳ್ತಿದ್ದಾರಲ್ಲ, ಆ ಆಯಾಮ ಅದೊಂದು ರೀತಿ ಕ್ಲೀಶೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಿರ್ತಾರೆ. ಮಾಸ್ ಲೀಡರ್ಗಳನ್ನೆಲ್ಲ ಕೆಳಗಿಳಿಸಿದ ಕೂಡಲೇ ಮುಂದೆ ಸರ್ಕಾರ ಮತ್ತೆ ರಿಪೀಟ್ ಆಗಿಲ್ಲ. ಅದಕ್ಕೆ ದೇವರಾಜ್ ಅರಸರ ಉದಾಹರಣೆ ಕೊಡ್ತಾರೆ, ವೀರೇಂದ್ರ ಪಾಟೀಲ್ರ ಉದಾಹರಣೆಯನ್ನು ಕೊಡ್ತಾರೆ, ಯಡಿಯೂರಪ್ಪನವರ ಉದಾಹರಣೆ ಕೊಡ್ತಾರೆ. ನಾವೀಗ ಮೊದಲನೇ ಎಳೆಯಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಏನಾಯಿತು 23ರಲ್ಲಿ ಅನ್ನೋದನ್ನು ನಾವು ವಿಶ್ಲೇಷಣೆ ನೋಡಿದ್ದೀವಿ. ಈ ಎರಡನೇ ಭಾಗದಲ್ಲಿ ದೇವರಾಜ್ ಅರಸರದ್ದು, ವೀರೇಂದ್ರ ಪಾಟೀಲ್ರದ್ದು ಹಾಗೂ ಈಗ ಬಂಗಾರಪ್ಪನವ್ರದ್ದು ಕೆಲವರು ಹೇಳ್ತಾರೆ. ಆ ವಿಶ್ಲೇಷಣೆಯೂ ಬರುತ್ತೆ. ಮತ್ತು ಯಡಿಯೂರಪ್ಪನವ್ರನ್ನ 2008ರಿಂದ 13ರ ನಡುವೆ ಮಧ್ಯದಲ್ಲಿ ಅವರು, ಅಂದರೆ ಅದು ಲೋಕಾಯುಕ್ತ ವರದಿಯ ಹಿನ್ನೆಲೆಯಲ್ಲೇ ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದ ನಂತರ ಏನಾಯಿತು ಅನ್ನೋದು ಕೂಡ ವಿಶ್ಲೇಷಣೆ ಬರುತ್ತೆ. ಆದರೆ ಇಲ್ಲಿ ಗಮನಾರ್ಹ ಏನು ಅಂದರೆ, ನಿಜ ಮಾಸ್ ಲೀಡರ್ಗಳನ್ನೆಲ್ಲ ಇಳಿಸಿದಾಗ ಮತ್ತೆ ಆ ಸರ್ಕಾರ ಪುನಃ ಚುನಾಯಿತ ಆಗಿಲ್ಲ. ಆದರೆ ಮಾಸ್ ಲೀಡರ್ ಅನ್ನಿಸ್ಕೊಂಡವ್ರನ್ನ ಮುಂದುವರಿಸಿದಾಗ ಬಂದಿದೆಯಾ, ರಿಪೀಟ್ ಆಗಿದೆಯಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ 85ರಿಂದ ಈಚೆ ನೋಡಿ, 83ರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಜನತಾ ಪಾರ್ಟಿಯಿಂದ, ಅದು BJPಯ ಬಾಹ್ಯ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿ ಆಗ್ತಾರೆ. 85ರಲ್ಲಿ ಅವರು ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗ್ತಾರೆ. ಪೂರ್ಣ ಬಹುಮತ ಬರುತ್ತೆ ಅವರಿಗೆ, ರಾಮಕೃಷ್ಣ ಹೆಗ್ಡೆ ಅವರಿಗೆ. ಅಲ್ಲಿಂದ ಇಲ್ಲಿಯವರೆಗೂ ನೀವು ಕರ್ನಾಟಕ ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ, ಇವತ್ತು ನಾವು 2026ರಲ್ಲಿದ್ದೀವಿ, ಯಾವ ಸರ್ಕಾರವೂ ರಿಪೀಟ್ ಆಗಿಲ್ಲ. ಅಲ್ಲಿ ಮಾಸ್ ಲೀಡರ್ನ ಮುಂದುವರಿಸಿದ್ರು, ಕೆಳಗಿಳಿಸಿದ್ರು. ಆದರೆ ನೀವು ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಸರ್ಕಾರ ಮತ್ತೆ ಮರುಚುನಾಯಿತ ಆಗಿಲ್ಲ. ಇದು ಕೂಡ ಇತಿಹಾಸದ ವಾಸ್ತವ ಅನ್ನುವಂಥದ್ದು ನೋಡಿ. ಹಾಗೆ ಈಗ ಯಾರ್ಯಾರನ್ನೋ ಕಂಪ್ಲೀಟ್ ಮಾಡ್ಲಿಕ್ಕೆ ಬಿಟ್ಟಿದ್ರಲ್ಲ, ಆಗ ಈಗ SM ಕೃಷ್ಣ ಅವರು ಪೂರ್ಣ ಮಾಡಿದರು ಅವರ ಅವಧಿಯನ್ನು, ಅವ್ರನ್ನೇನೋ ಕೆಳಗಿಳಿಸಿರಲಿಲ್ಲ. ಹಾಗಂತ ಸರ್ಕಾರ ಮತ್ತೆ ಬಂತ? ಬರಲಿಲ್ಲ. ಅಂದರೆ ನಾವು ಉದಾಹರಣೆ ಕೊಡ್ತಾ ಇರೋದು ನಿಮಗೆ. 2013ರಿಂದ 18ರ ನಡುವೆ ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಾವಧಿ ಮಾಡಿದರು. ಹಾಗಂತ 2018ರಲ್ಲಿ ಮತ್ತೆ ಚುನಾಯಿತ ಆಯ್ತಾ? ಆಗಲಿಲ್ಲ. ಇದು ಕೂಡ ವಾಸ್ತವದ ಸತ್ಯ. ಆದರೆ ನಿಜ, ವೀರೇಂದ್ರ ಪಾಟೀಲ್ರು 1989ರಲ್ಲಿ 178 ಸೀಟ್ ಪಡೆದಿದ್ದಂಥ ಕಾಂಗ್ರೆಸ್ 94ರಲ್ಲಿ 37ಕ್ಕೆ ಯಾಕೆ ಇಳಿತು? ಅದು ಚರ್ಚೆಯ ಕೇಂದ್ರ ಬಿಂದು ಆಗುತ್ತೆ. ಅಲ್ಲಿ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ್ದು ಆಗಿತ್ತು, ಬಂಗಾರಪ್ಪನವ್ರನ್ನು ಕೂಡ ಅದೇ ಅವಧಿಯಲ್ಲಿ ಕೆಳಗಿಳಿಸಿದ್ರು. ಅದರ ಒಟ್ಟು ಪರಿಣಾಮ ಅಷ್ಟರ ಮಟ್ಟಿಗೆ, ಅಂದರೆ ಕಾಂಗ್ರೆಸ್ ಒಂದು ರೀತಿ ಪಾತಾಳಕ್ಕೆ ಹೋಗ್ಬಿಡ್ತು. ಇತಿಹಾಸದಲ್ಲಿ ಯಾವತ್ತೂ ಕೂಡ, ಇವತ್ತಿನ ದಿನಕ್ಕೆ ನಾವು ಮಾತಾಡೋದಾದರೆ 1994ರ ಫಲಿತಾಂಶ ಅವತ್ತಿಗೂ ಇವತ್ತಿಗೂ ನಭೂತೋ ನಭವಿಷ್ಯತಿ, ಇನ್ನು ಮುಂದೇನಾಗುತ್ತೋ ಗೊತ್ತಿಲ್ಲ. ಅಷ್ಟು ಕಡಿಮೆ ಸೀಟು ಹಿಂದೆಯೂ ಬಂದಿರಲಿಲ್ಲ ಕಾಂಗ್ರೆಸ್ಗೆ, ಅದಾದ ನಂತರ ಇಲ್ಲಿವರೆಗೂ ಬಂದಿಲ್ಲ, 37 ಸ್ಥಾನಕ್ಕೆ ಇಳಿದಿಲ್ಲ ಅಂಥೇಳಿ. ಸೊ ಆ ಹಿನ್ನೆಲೆಯಲ್ಲಿ ಆ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಸ್ಮಿತಾ. ಆ ದೃಷ್ಟಿಯಿಂದ ನಾವು ಇದನ್ನು ಗಮನಿಸಬೇಕಾಗುತ್ತೆ. ಆದರೆ ಖಂಡಿತವಾಗಿಯೂ ಈಗ ಸಿದ್ದರಾಮಯ್ಯನವರು ಮುಂದಿಡುವ ಪ್ರತಿ ಹೆಜ್ಜೆಯೂ ಮುಖ್ಯ ಆಗುತ್ತೆ ಅಂತ ಏನು ರಾಜಣ್ಣ ಅವರು ಹೇಳಿದ್ದಾರೆ, ಅದು ತುಂಬ ರೆಲೆವೆಂಟ್ ಆಗುತ್ತೆ. ಯಾಕಂದರೆ ನಿಜ ಅವರು ಮಾಸ್ ಲೀಡರ್, ನೋ ಡೌಟ್ ಇನ್ ದಟ್. ಅಹಿಂದ ಸಮುದಾಯ ಅದೇ ಅವರ ಏನೋ ಅವ್ರು ಹೇಳ್ಕೋತಾರೆ, ಏನಂತ ಅವರ ಬೆಂಬಲಿಗರು ಹೇಳೋದು, ಅವರ ಅಹಿಂದ ಚಾಂಪಿಯನ್ ಅಂತ ಹೇಳ್ಕೋತಾರೆ ಅವರ ಬೆಂಬಲಿಗರು. ಅವರ ಟ್ರಂಪ್ ಕಾರ್ಡ್ ಅಹಿಂದ ಅಂತ ಹೇಳ್ಕೋತಾರೆ.
ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಅವರ ಪುತ್ರನೇ ಈಗ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಹೀಗಿರುವ ಕಾಲಘಟ್ಟದಲ್ಲಿ 28ರ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೋ ಇಲ್ವೋ, ಇವೆಲ್ಲವೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ ಸ್ಮಿತಾ. ಈಗ ವೈಯಕ್ತಿಕವಾಗಿ ನೋಡೋದಾದ್ರೆ ಎಷ್ಟು ಇದನ್ನ ನಾವು ತುಲನೆ ಮಾಡಿ ಮಾತನಾಡ್ಬೋದು. ರಾಜಣ್ಣ ಅವರು ಇದೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಹಿಂದೊಮ್ಮೆ ಬಂದಾಗ ಇನ್ನು ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಇದ್ರು. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬಿಟ್ರೆ ಕೇವಲ ಪಾರ್ಟಿ ಅಂದ್ರೆ ಚುನಾವಣೆಗಳಲ್ಲಿ ಮಾತ್ರ ಅಲ್ಲ, ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕಾಗತ್ತೆ ಅಂದ್ರು. ಅಂದ್ರೆ ಈ ಈಕ್ವೇಶನ್ ಇದೆಯಲ್ಲ, ರಾಜಣ್ಣ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಈಕ್ವೇಶನ್, ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಏನಾದರೂ ಅನಲೈಸ್ ಮಾಡ್ಬೋದಾ? ರಾಜಣ್ಣ ಅವರು ಈ ಹೇಳಿಕೆ, ಬಹುಶಃ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಯೋದು, ಮತ್ತೊಮ್ಮೆ ಪುನರಾಯ್ಕೆ ಆಗೋದು ಅವ್ರ ನೇತೃತ್ವದ ಸರ್ಕಾರ, ಇದು ಇಷ್ಟ ಇಲ್ವೇನೋ ರಾಜಣ್ಣ ಅವ್ರಿಗೆ? ಹಿಂಗೆ ಹೇಳ್ತಿದ್ದಾರಾ? ಕೇವಲ ವೈಯಕ್ತಿಕ ಈ ರ್ಯಾಪೋ ಆಧಾರದ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಬರ್ತಿದೆ ಅಂತ ಹೇಳಿ ಏನಾದರೂ ನಾವು ಗಮನಿಸಬಹುದಾ ಇದನ್ನ ಅಂತ? ರಾಜಣ್ಣ ಅವರ ಹೇಳಿಕೆಗಳನ್ನ ನೀವು ನೋಡ್ತಾ ಬಂದ್ರೆ, ಅವರ ಸರಣಿ ಹೇಳಿಕೆಗಳನ್ನ ನೋಡಿ, ಅವ್ರ ಸಚಿವ ಸ್ಥಾನ ಕಳ್ಕೊಂಡಿದ್ದೆ ಅವರ ಹೇಳಿಕೆಯಿಂದ ಸ್ಮಿತಾ. ಸಚಿವ ಸ್ಥಾನ ಕಳ್ಕೊಂಡಿದ್ದಂದ್ರೆ ಏನು? ವಜಾ ಆಗಿದ್ದು ಯಾವುದು? ಒಂದು ಸ್ಟೇಟ್ಮೆಂಟ್, ಒಂದು ಬೈಟಿಂದ ಅವರ ಸಚಿವ ಸ್ಥಾನ ಹೋಯ್ತು ಅಂತ ಇದು ಲೆಕ್ಕ ಹಾಕಿ ಅವರ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ವೆಯ್ಟೇಜ್ ಇರ್ಬೋದು ಅಂತಲೇ ನೀವೇ ಕೌಂಟ್ ಮಾಡಿಬಿಡಿ. ಇವಾಗ ನೆಕ್ಸ್ಟ್ ಪ್ಯಾಕೇಜಲ್ಲಿ ಅವ್ರದ್ದೊಂದು ಬೈಟ್ ಬರುತ್ತೆ, ಏನಂತಾರೆ ಗೊತ್ತಾ ಸ್ಮಿತಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಡಿ ಕೆ ಶಿವಕುಮಾರ್ ಬಹಳ ಒಳ್ಳೆ ಆರ್ಗನೈಸರ್, ಇದು ಕೆ ಎನ್ ರಾಜಣ್ಣ ಹೇಳೋದು. ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಯಾವ ದಾಳ ಉರುಳಿಸ್ಬೇಕು, ಹೇಗೆ ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಅಂತೇಳಿ. ಇದೇ ರಾಜಣ್ಣ ಯಾವ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಿಲ್ವೇನೋ ಅನ್ನುವಂಥ ವಿಶ್ಲೇಷಣೆಗೆ ಕಾರಣ ಆಗ್ತಾರೋ ಅವರೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾಕೇಜಲ್ಲಿ ಅದನ್ನು ಕೂಡ ನಾವು ನೋಡೋಣ ಸ್ಮಿತಾ. ರೈಟ್.